ಪುರುಷರೊಂದಾಗಿ ಸಮರದಿ ಕಪಿಯೊಳೆಚ್ಚಡಿ ಧರಣಿ ಗುರುಗಳು ದಕ್ಷಿಣಿ ಕುಮಾರ ಕನೆದ ತನ್ನಯ ಮನದಿ ಯೋಚಿಸುತ್ತ ಶತದಳಾತ್ಮಜನಿತ್ತವರದಲ್ಲಿ ಶಿಥಿಯುಳಿಂದನು ಕೆಳದು ಮಾತಾ ಪಿತರುಗಳು ಹೊರತಿಲ್ಲ ನಿಶ್ಚಯವೆನಲು ಇವರು ಎನ್ನಯ ಮಾತಾ ಪಿತರುಗಳು ಎನ್ನುತ್ತಾ ನುತಿಗೈದ ಸಕಲವೂ ಅರ್ಥವಾಯಿತು. ನಾನು ಮಾಡಿದ ಸಕಲವೂ ಅಪರಾಧವಾಯಿತು. ಜಯ 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 ಜಯ. ಮೆಚ್ಚಿದ ನೀವು ಮಯ ಭಕ್ತಿ ಭಾವಕ್ಕೆ ನಾನು ಹೆಚ್ಚು ಮಾತುಗಳಿಂದಲೇನು ಉಚ್ಚರಿಸಲು ಮನಾದಿ ಜಯ ನೀವೆನು ಸಚ್ಚರಿತನೆ ಉಚ್ಚರಿಸು. ಹರಿಯ ನಿಲ್ಲಯ ದಿವ್ಯ ಚರಣ ವೀಕ್ಷಿಸಿದ ಮೇಲಿರುವುದೇ ಬಯಲಾಸೆ ಮನಸ್ಸಿಯೇ ನಿರತವೆನ್ನಯ ಕದರು ಕರೆಯೊಳಗೆ ಬೆರೆವಂತಿ ಇರಿಸುತ್ತ ಕರುಣವನು ಮುದದಿ ಹರಿ ಸಕಲಾಚಾರ ಕಲಿತೇನೆ. ನಿನ್ನ ನಿಜ ಚರಣ ಶಿಕ್ಷಿಸಿದ ಮೇಲೆ ನನಗೆ ಯಾವುದೇ ಆಸೆಗಳಿಲ್ಲ. ಆದರೆ ತಲೆ ಯಾವುದು ಸೂರ್ಯಚಂದ್ರನಿರುವ ತನಕ ನನ್ನ ಕೀರ್ತಿಯು ಸ್ಥಿರವಾಗಿ ಉಳಿಯಬೇಕೆಂದು ನನ್ನ ಆಸೆ. ಅದಕ್ಕೆ ನಿನ್ನ ಕರುಣಾ ದೃಷ್ಟಿಯ ಬೀರದರ ಮೂಲಕ ನನ್ನ ಉದ್ಧರಿಸಬೇಕು. ಆದ್ದರಿಂದ ಅಶ್ವೀಜ ತ್ರಯೋದಶಿಯ ನಿಧಿಯೊಳಗೆ ಇದು ಮುಹೂರ್ತದಲ್ಲಿ ನಿನ್ನ ಕೀರ್ತಿಸಿದ ಕಾರಣದೊಳಿನ ಹೆಸರಿತು ಜಾಗದಲ್ಲಿ ಕರೆಯ ಮಾನವರು ಪರಮಾತ್ಮ, ಈ ಭೂಮಿಯಲ್ಲಿ ಕೀರ್ತಿಯು ಉಳಿಯಬೇಕಾದರೆ ಈ ದಿವಸವೇ ಆಗಬೇಕು. ಆಶ್ವಿಜ ಬೌಲ ತ್ರಯೋದಶಿಯ ಇಂದು ನಿನ್ನ ಕಂಡೆ. ಆ ಕಾಲದಲ್ಲಿ ಇಂದು ತ್ರಯೋದಶಿ, ನಾಳಿನ ದಿನ ಚತುರ್ದಶಿ. ಆ ಕಾಲದಲ್ಲಿ ನಿನ್ನ ಅರ್ಥ ಮಾಡಿಕೊಂಡವನು ನಾನು. ಆದುದರಿಂದ ನಾಳಿನ ದಿನ ನರಕ ಚತುರ್ದಶಿಯನ್ನು ಆಚರಿಸುತ್ತಾ ಬರಬೇಕೆಂದು ನನ್ನ ಆಸೆ. ಈ ಮನದ ಆಸೆಯನ್ನು ನೆರವೇರಿಸಿದಂತೆ ಜಯ 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 ಜಯ. ಕೊನೆಯ ಕಾಲದಲ್ಲೂ ಸಕಲ ತಪ್ಪಿನ ಅರಿವು ನಿನಗಾಗಿದೆ. ಇರಲಿ, ಮರುಗಬೇಡ. ನಿನ್ನ ಆಸೆಯಂತೆ ಸೂರ್ಯಚಂದ್ರ ಇರುವ ತನಕ ಉಳಿಯದ ಸುಖ ಈ ದಿನವನ್ನು ನರಕ ಚತುರ್ದಶಿಯನ್ನು ಆಚರಿಸುತ್ತಾ ಬಂದಿದೆ. ಆ ದಿನದಂದು ಪ್ರಾತಃ ಕಾಲದಲ್ಲಿ ಎದ್ದು ತೈಲವನ್ನು ಲೇಪಿಸಿ ಸ್ನಾನವನ್ನು ಮಾಡಿ ನನ್ನನ್ನು ಆರಾಧನೆಯ ಮಾಡಿದವರಿಗೆ ಮುಂದೆ ಸಾಲೋಕ್ಯ ಪದವಿಯನ್ನು ಒದಗಿಸಿಕೊಡುತ್ತೇನೆ. ಇಂದು ನಿನಗೆ ಮೋಕ್ಷವನ್ನು ಕರುಣಿಸುತ್ತೇನೆ.